ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಜು ವ್ಲಾಗ್ಸ್. ತುಂಬ ದಿನದಿಂದ ವೀಡಿಯೋಸ್ ಮಾಡೋದು ಬಿಟ್ಬಿಟ್ಟಿದ್ದೆ. ಮಗು ಆಗಿದ್ದ ಕಾರಣ ಸ್ವಲ್ಪ ಗಮನ ಎಲ್ಲ ಮಗು ಕಡೆನೇ ಹೋಗ್ತಿದೆ. ಟೈಮ್ ಸಿಗ್ತಾ ಇಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಅವಾಗವಾಗ ಟೈಮ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಮಾಡ್ತಾ ಇರೋದು ರೀಸನ್ ಏನಪ್ಪ ಅಂದರೆ, ನನ್ನ ಮಗಳಿಗೆ ಆಲ್ರೆಡಿ 7 ತಿಂಗಳಾಗಿದೆ. ಸೊ ಅವಳು ಹೊಸ್ಲು ದಾಟ್ತಾಯಿದ್ಲು. ಸೊ ಆ ಒಂದು ಖುಷಿನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ವೀಡಿಯೋ ಮಾಡಿ ತುಂಬ ದಿನ ಆಯಿತು, ಬಟ್ ಅದನ್ನು ಎಡಿಟ್ ಮಾಡಿ ಹಾಕೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಸೊ ಈ ಒಂದು ಪುಟ್ಟ ಮೆಮೊರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಮಗಳಿಗೆ ಈಗ ಕರೆಕ್ಟಾಗಿ 9 ಮಂತ್ಸ್ ಆಗಿದೆ. ಸೊ ಅವಳು ಹೊಸ್ಲು ದಾಟಿದ್ದು ಬಂದು 7 ಮಂತ್ಸಲ್ಲೇ. ತುಂಬ ದಿನ ಗ್ಯಾಪ್ ಆಯಿತು, ಯಾಕಂದರೆ ಈಗ ಮಗು ಇದೆ, ದೊಡ್ಡ ಮಗನೂ ಇದ್ದಾನೆ, ಅವನನ್ನು ಸ್ಕೂಲಿಗೆ ಕಳಿಸ್ಬೇಕು, ಮಗುನ ನೋಡ್ಕೋಬೇಕು. ಸೊ ಇಬ್ಬರನ್ನು ಕ್ಯಾರಿ ಮಾಡೋ ಇದರಲ್ಲಿ ವೀಡಿಯೋಸ್ ಮಾಡೋದು, ಎಡಿಟ್ ಮಾಡೋದಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾರ್ಮಲ್ ಟೈಮಲ್ಲಿ ಹೊರಗಡೆ ಹೋಗಬೇಡ ಅಂದರೆ ಟಕ್ ಅಂತ ಹೀಗೆ ತಿರುಗೋ ಅಷ್ಟೊತ್ತಿಗೆ ಹೊರಗಡೆ ಹೋಗ್ಬಿಡ್ತಾಯಿದ್ಲು. ಈಗ ಪೂಜೆ ಮಾಡ್ತಾಯಿದ್ದೀವಿ, ಸೊ ವೀಡಿಯೋ ಮಾಡ್ತಾಯಿದ್ದೀವಿ, ಅದಕ್ಕೋಸ್ಕರನೇ ಹೊರಗಡೆ ಬಾ ಅಂದರೆ ಡಿಲೇ ಮಾಡ್ತಾ ಇರೋದು ಬೇಕು ಅಂತಲೇ. ಈಗಿನ ಕಾಲದ ಮಕ್ಕಳು ತುಂಬಾ ಫಾಸ್ಟು. ಅದರಲ್ಲೂ ನನ್ನ ಮಗಳಂತೂ ಅವಳು ಅಳ್ತಾ ಇದ್ದರೆ ಕ್ಯಾಮ್ರಾ ಹಿಡ್ಕೊಂಡಿದ್ದ ತಕ್ಷಣವೇ ಸೈಲೆಂಟ್ ಆಗಿಬಿಡ್ತಾಳೆ. ಫೋಟೋ ತೆಗಿತಿದ್ದೀನಿ ಅಂದರೆ ಪೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅಪ್ಗ್ರೇಡ್ ಆಗಿಬಿಟ್ಟಿದ್ದಾಳೆ. ಹೊಸ್ಲು ದಾಟ್ಕೊಂಡು ಬಾರಮ್ಮ, ಹೊರಗಡೆ ನಿನಗೆ ವೆರೈಟೀಸ್ ಫ್ರೂಟ್ಸ್ ಇಟ್ಟಿದ್ದೀವಿ, ಸ್ವೀಟ್ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಇಲ್ಲ ನಾನು ಫಸ್ಟು ಹೂವನ್ನೇ ತೊಗೋತೀನಿ ಅಂತ ಹೂವನ್ನು ತೊಗೊಳೋದಕ್ಕೆ ಹೋಗ್ತಾಳೆ. ಹೊಸ್ಲಲ್ಲಿ ಒಂದು ಹೂವು ಕೂಡ ಇಡೋಂಗಿಲ್ಲ, ರಂಗೋಲಿ ಹಾಕೋಂಗಿಲ್ಲ, ಅರಿಶಿನ ಕುಂಕುಮ ಇಡೋಂಗಿಲ್ಲ, ಎಲ್ಲನೂ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಬಿಡ್ತಾಳೆ. ಮೊನ್ನೆ ಈಸಿಯಾಗಿ ಬಂದವಳೆ ನೋಡಿ ಎಷ್ಟು ಸರ್ಕಸ್ ಮಾಡಿ ಕೊನೆಗೆ ಬಂದಳು. ಬರ್ತಾ ಇದ್ದ ಹಾಗೇ ಫಸ್ಟ್ ಅವಳ ಬಾಯಿಗೆ ಏನು ಈಸಿಯಾಗಿ ಹೋಗುತ್ತೆ ಅದನ್ನೇ ಅವಳು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ನೋಡಿದ್ರಲ್ಲ ನೀವು ಎಷ್ಟು ಸರ್ಕಸ್ ಮಾಡ್ತಾಯಿದ್ದೀವಿ ಅವಳನ್ನ ಹೊರಗಡೆ ಕರೆಯೋದಕ್ಕೆ ಅಂತ. ಎಲ್ಲರೂ ಅಟೆನ್ಷನ್ ನಮ್ಮ ಮೇಲೆ ಇದೆ ಅಂತ ಮಕ್ಳಿಗೆ ಗೊತ್ತಾಗತ್ತೆ ಅನಿಸುತ್ತೆ. ಅದಕ್ಕೆ ಅವ್ರು ನಾವೇನು ಹೇಳಿದ್ರು ಆ ಟೈಮಲ್ಲಿ ಮಾಡಲ್ಲ. ಅವಳಿಗೆ ಎಲ್ಲೋದ್ರೂ ಹೂವದ ಮೇಲೇ ಕಣ್ಣು. ನೋಡಿ ಫಸ್ಟ್ ಹೂವು ತೆಗ್ದು ಬಾಯಲ್ಲಿ ಹಾಕೊತಾಳೆ. ನೋಡಿ ಫೈನಲಿ ಒಂದು ಟ್ರಿಕ್ ಏನಂದರೆ, ಹೂವು ತೆಗೆದು ಮುಂದೆ ಇಟ್ಟಿದ್ದಕ್ಕೆ ಈಸಿಯಾಗಿ ಬಂದು, ಅದು ನಮಗೆ ಐಡಿಯಾ ಗೊತ್ತಾಗಲಿಲ್ಲ. ಫೈನಲಿ ಹೊರಗಡೆ ಬಂದು ಪೆನ್ಸಿಲ್ನ ತೊಗೊಂಡ್ಲು, ಅದು ಕೂಡ ಈಸಿಯಾಗಿ ಬಾಯಲ್ಲಿ ಹೋಗುತ್ತೆ ಅಂತ. ಅದೆಲ್ಲ ಬೇಡವಾ, ನೋಡಿ ಇಲ್ಲಿ ಗೋಲ್ಡ್ ಐತೆ, ಕಾಸು ಐತೆ ನೋಡು. ಬೇಡ, ಅದೆಲ್ಲ ಇದಿದ್ರೆ ಅದು ಸಂಪಾದನೆ ಮಾಡ್ಕೋತೀವಿ. ಇದಿದ್ರೆ ನಾವು ಅದನ್ನೆಲ್ಲ ಸಂಪಾದನೆ ಮಾಡ್ತೀವಿ. ಕಣ್ಣಿಗೆ ಎಟ್ಕೊಬಿಡ್ಬೇಡ, ಪೆನ್ಸಿಲ್ ಇಸ್ಕೊಳ್ರಿ. ಅಪ್ಪ ಅಮ್ಮಂಗೆ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವರು ಪುಟ್ಟ ಮಕ್ಕಳಂತೆ. ಆ ಮಕ್ಕಳಿಗೂ ಮದುವೆ ಆಗಿ ಮಕ್ಕಳಾದ್ರೂ ಈ ಮಕ್ಕಳು ಅವ್ರ ಅಪ್ಪ ಅಮ್ಮನಿಗೆ ಮಕ್ಕಳು ಥರನೇ. ನಿಜಕ್ಕೂ ನನ್ನ ದೊಡ್ಡ ಮಗ ಕೂಡ ಅವನಿಗೆ ಇವಾಗ 7 ಇಯರ್ಸ್. ಅವನಿಷ್ಟು ಬೇಗ ಬೆಳೆದ, ಅವನಿಷ್ಟು ಬೇಗ 7 ವರ್ಷ ಆಗಿದೆ ಅನ್ನೋದಕ್ಕೆ ನಂಬೋದಕ್ಕಾಗ್ತಾಯಿಲ್ಲ. ಅಷ್ಟು ಬೇಗ ಟೈಮು ಹೋಗ್ತಾ ಇದೆ. ಈಗ ಇವಳಿಗೂ ಅಷ್ಟೇ 9 ತಿಂಗಳಾಯಿತು ಅನ್ನೋದೇ ಆಶ್ಚರ್ಯ. ಈಗ ಹಾಸ್ಪಿಟ್ಲಿಂದ ತೊಗೊಂಡು ಬಂದಿರೋ ಥರ ಫೀಲ್ ಆಗ್ತಿದೆ. ಆಲ್ರೆಡಿ ಅವಳಿಗೆ 9 ಮಂತ್ಸ್ ಆಗಿದೆ.
ಸೊ ಫೈನಲಿ ನನ್ನ ಮಗಳು ಹೊಸಲು ದಾಟಿದ್ದಾಯಿತು. ಪೂಜೆನೂ ಕೂಡ ಚೆನ್ನಾಗಾಯಿತು. ಅರ್ಶನ ಇಡ್ತಿದ್ಯಾ? ಲಂಗ ಜಾಕೆಟ್ ಹಾಕ್ಬೇಕಿಲ್ಲ ಅವಳು ದಾಟ್ಕೊಂಬರಲ್ಲ ಅಂತ ಅದನ್ನೇ ಅಂತ ಅಷ್ಟೇ. ಕೊಡಂಗಿಲ್ಲ ಅವಳಿಗೆ. ಚೆನ್ನಾಯ್ತಾ? ಚೆನ್ನಾಗಿರೋ ಅರ್ಶನ ಹಾಕೋರ ನಿಂಗೆ? ಬಾ. ಎಷ್ಟು ಸಲ ದಟ್ಟಿಸ್ತೀರಾ? ಮಿಯಾವ್ ಮಿಯಾವ್ ಮಿಯಾವ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಅಂಜು ವ್ಲಾಗ್ಸ್ ಕನ್ನಡತಿ. ಥ್ಯಾಂಕ್ ಯು.